ಹೇಳಕ್ ಕೂಡ ಕೋಲಾರ ಕ್ಷೇತ್ರ ಜನ ಎಷ್ಟೊಂದು ಪುಣ್ಯ ಮಾಡಿದ್ದಾರೆ ಅಂದ್ರೆ ಅವರ ಅದೃಷ್ಟನ ಹೇಳಕ್ ಕೂಡ ಅಕ್ಷರಗಳು ಸಾಲ್ತಾ ಇಲ್ಲ. ನಮ್ಮ ಕೋಲಾರ ಕ್ಷೇತ್ರನ ಪ್ರತಿನಿಧಿಸುತ್ತಿರುವಂಥ ವಿಶ್ವದ ಟಾಪ್ ಕುಬೇರರ ಹತ್ತರ ಪಟ್ಟಿಯಲ್ಲಿರುವಂಥ ಕೊತ್ತೂರು ಮಂಜೂರ್ ಅವರು ಕೋಲಾರನ ಇವತ್ತು ಮಲೇಷ್ಯಾ ಮಾಡಿದ್ದಾರೆ. ಏನು 3300 ಕೋಟಿ ತಂದು ಈ ನೋಡಿ, ಇದು ಗಿನ್ನಿಸ್ ರೆಕಾರ್ಡ್ಗೆ ಒಂದು ದಾಖಲೆ. ಈ ರಸ್ತೆ ಕ್ಲಾಕ್ ಟವರ್ ಇಂದ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿರುವಂಥ ಮ್ಯಾನ್ಹೋಲ್ ಹೇಳ್ತಾ, ಈ ಮ್ಯಾನ್ಹೋಲ್ ಅಲ್ಲಿ ನಿನ್ನೆ ಸಂಜೆ 5 ಗಂಟೆಯಲ್ಲಿ ಒಬ್ಬ ಬೈಕ್ ಸವಾರ ಬಿದ್ದು ಹಲ್ಲುಗಳು ಮುರಿಕೊಂಡು ಗಾಯ ಆಗಿ ಹಾಸ್ಪಿಟ್ಲಿಗೆ ಸೇರಿದ್ದಾನೆ. ಪಕ್ಕದಲ್ಲಿರೋಂಥ ಅಂಗಡಿಯವರೆಲ್ಲ ಸೇರಿ ಹಾಸ್ಪಿಟ್ಲ್ ಸೇರಿಸಿದ್ದಾರೆ. ಮಾತು ಬಂದರೆ ನಾನು ಹೇಳ್ತೀನಿ, 3300 ಕೋಟಿ ನಾವು ಕೋಲಾರಕ್ಕೆ ತಂದಿದ್ದೀವಿ. ಏನು ಬೇಕು, ನಾನು ವಿಶ್ವದ ಟಾಪ್ ಕುಬೇರ ಹೇಳ್ತಾ ಕೋಲಾರಲ್ಲಿ ಏನೋ ಅಭಿವೃದ್ಧಿ ಆಗಿಲ್ಲ ಅಂತ ತೋರಿಸ್ರಿ ಅಂತೀವಿ. ಬರೀ ಇದೊಂದು ಮುಖ್ಯ ರಸ್ತೆಯಲ್ಲಿರುವ ಶಾಂಪಲ್ ಮತ್ತು MLA ಅವರೇ ಹೇಳ್ತಾ, ಇನ್ನು ನಗರದಲ್ಲಿ ಒಂದು ಸುಮಾರು ಅಂದರೆ ಒಂದು 700ರಿಂದ 800 ಗುಂಡಿ ಇರಬಹುದು. 700ರಿಂದ 800 ಗುಂಡಿ ಇರಬಹುದು ಹೇಳ್ತಾ, ನಗರಸಭೆ ಅಧಿಕಾರಿಗಳಿಗಾಗಲಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ನೀವು ಹಾಕಿರೋ ಶಾಪ ಕುಷ್ಠರೋಗನೋ ಇಲ್ಲ ದೊಡ್ಡ ರೋಗನೋ ಲಕ್ವಾನ ಬಂದು ಅವ್ರಿಗೆಲ್ಲೋ ಏನೋ ಆಗ್ಬಿಟ್ಟಿದೆ, ಒಬ್ಬನೂ ಅಧಿಕಾರಿಗಳು ಬರ್ತಾ ಇಲ್ಲ ಹೇಳ್ತಾ, ನಿಮ್ಮ ಶಾಪ ಅವ್ರಿಗೆ ತೆಡ್ದಂಗಿದೆ ಹೇಳ್ತಾ. ಇನ್ನು ಈ ಜನ ನಿಮ್ಗೆ ಓಟ್ ಹಾಕಿದ ತಪ್ಪಿಗೆ ಹೇಳ್ತಾ ಸಾಯಂತ ಪರಿಸ್ಥಿತಿ ಬಹಳ ಚೆನ್ನಾಗಿ ತಂದಿದ್ದೀರಿ. ಅಭಿವೃದ್ಧಿ ಅಧಿಕಾರ ಮತ್ತು ಈ ದೇಶ ಕಂಡ ಟಾಪ್ ಹತ್ತಿರ ಶ್ರೀಮಂತ ಕೊತ್ತೂರು ಮಂಜೂರ್ ಅವರೇ ಹೇಳ್ತಾ, ನಿಮಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿದ್ರೆ ಕೋಲಾರ ಜನ ಮತ ಕೊಟ್ಟಿದ್ದ ತಪ್ಪಿಗೆ ಅವ್ರಿಗೆ ಈ ಶಿಕ್ಷೆ ಅಂತೂ ಬೇಡ. ಏನೋ ಮಾತು ಬಂದ್ರೆ ಹೇಳ್ತಿರಲ್ಲ, 3300 ಕೋಟಿ ತಂದಿದ್ದೀನಿ, ಕೋಲಾರ ಮಲೇಷ್ಯಾ ಮಾಡ್ತೀನಿ, ನಾನು ಯಾರಿಗೂ ಕ್ಯಾರಿ ಮಾಡಲ್ಲ. ನೀನು ಯಾರಿಗೂ ಕ್ಯಾರಿ ಮಾಡಬೇಡ. ನಮ್ಮ ಮತದಾರ, ನೀನು ಓಟ್ ಹಾಕಿರೋ ಮತದಾರರ ಪ್ರಾಣ ಉಳಿಸೋ. ನೆನ್ನೆ ಒಬ್ಬ ಪ್ರಾಣ ಕಳ್ಕೊಂಡಿದ್ದಾನೆ ಹೇಳ್ತಾ, ಮಕಾಮೂತಿ ಎಲ್ಲ ಹೊಡೆದೋಗಿ ಪ್ರಾಣ ಕಳ್ಕೊಂಡಿದ್ದಾನೆ ಹೇಳ್ತಾ. ಏನು 3300 ಕೋಟಿ ಕೋಲಾರೆಲ್ಲ ಸೇರಿದ್ರೆ ಒಂದು 1000 ಗುಂಡಿ ಬಿದ್ದಿದೆ. ಈ ಗುಂಡಿನ ಕೊತ್ತೂರು ಮಂಜುನಾಥನ ಬೈತಾ ಇರೋದಲ್ಲ, ಕೊತ್ತೂರು ಮಂಜುನಾಥ್ರವರು ಈ ಗುಂಡಿನ ಗಿನ್ನಿಸ್ ರೆಕಾರ್ಡ್ಗೆ ಸೇರಿಸ್ತಾ ಇದ್ದಾರೆ. ಕಾರಣ ಅಂದರೆ 3300 ಕೋಟಿಯಲ್ಲಿ ಒಂದು ಗುಂಡಿಗಳಿರ್ಲಿ ಕೋಲಾರಲ್ಲಿ ಮಾಡಿರೋಂಥ ಮಂಜುನಾಥ್ರವರಿಗೆ ಹೇಳ್ತಾ, ಬಹಳ ಕೋಲಾರ ಕ್ಷೇತ್ರದ ಜನ ಚಿರಋಣಿ ಆಗಿರ್ಬೇಕು. ಇಂಥ ಗುಂಡಿಗೆ ಕೊಟ್ಟು ಇಂಥ ಅಭಿವೃದ್ಧಿ ಮಾಡ್ತಾರಂತ ಕೋಲಾರ ಮಂಜು ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಪಾ ನೆನ್ನೆ ಏನಾಯ್ತಪ್ಪ? ನಿನ್ನೆ ಗಾಡಿಯಲ್ಲಿ 2 ವೀಲರ್ ಅಲ್ಲಿ ಬಂದು ಒಬ್ಬನು ಬಿದ್ಬಿಟ್ಟು ಡಿವೈಡರ್ಗೆ ಹೊಡೆದು ಹೆಲ್ಮೆಟ್ ಇದ್ದಿರಿಂದ ಅವನು ಬದುಕಿದ್ದಾನೆ. ಈ ಮುಖ ಎಲ್ಲ ಹೋಗಿ ಚರ್ಮ ಎಲ್ಲ ಕಿತ್ತೋಗಿದೆ, ಕಾಲು ಕೈ ಎಲ್ಲ ಡ್ಯಾಮೇಜ್ ಆಗಿದೆ. ಇನ್ನೊಂದೇನಂದ್ರೆ ಅವ್ನು ಹೆಲ್ಮೆಟ್ ಇದ್ದಾಗ ಅವನು ಬಚಾವಾದ್ನು, ಇಲ್ಲ ಅಂದಿದ್ರೆ ಅವನು ಬಚಾವ್ ಆಗ್ತಾ ಇದ್ದಿಲ್ಲ, ಸೋತಾಗ್ತಾ ಇದ್ದ. ನೀವೆಲ್ಲ ಸೇರಿ ಇದು ಮಾಡಿದ್ರೆ ಆಮೇಲೆ ಆಂಬುಲೆನ್ಸ್ ಕರೆಸಿ ಪೊಲೀಸರಿಗೆ ಫೋನ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಆಂಬುಲೆನ್ಸ್ ಕರೆಸಿ ಅವ್ರಿಗೆ ಹಾಕಿ ಕಳ್ಸಿ. ಅಧಿಕಾರಿಗಳು ನಗರಸಭೆ ಅವ್ರು ಯಾರು ಬರಲಿಲ್ಲ, ಯಾರು ಬರಲ್ಲ ಸರಿ. ಅವ್ರು ಕುಷ್ಠರೋಗ ಏನೋ ಬಂದ್ಬಿಟ್ಟದಪ್ಪ. ಈ MLA ಶಾಪ ಕುಷ್ಠರೋಗ ಕೈಗಳೇನು ಆಡ್ತಿಲ್ಲ, ಅದಕ್ಕೆ ಇರ್ಬೋದು. ಬಂದಿಲ್ಲ ಇಲ್ಲಿ, ಇದು ಒಂದು 3 ವರ್ಷದಿಂದ ಇದೆ ಅದು. ನಮ್ಮ ಕೋಲಾರ ಕ್ಷೇತ್ರ ಇಡೀ ವಿಶ್ವದಲ್ಲೇ ಅಭಿವೃದ್ಧಿ ಆಗಿರೋ ಕ್ಷೇತ್ರ ಅಲ್ಲಪ್ಪ. ಇದೆ ಸರ್ ಅದು. 3 ವರ್ಷದಿಂದನಾ? ಮಳೆ ಬಂದ್ರೆ ಅಲ್ಲಿಂದ ನೀರು ಬಂದು ಇಲ್ಲಿ ಕೆರೆ ತರ ನಿಂತ್ಕೊಳ್ಳುತ್ತೆ. 3 ವರ್ಷದಿಂದ ನಮ್ಮ MLA ಮಂಜಣ್ಣ ಸ್ವಲ್ಪ ಮಣ್ಣು ನಮ್ಮ MLA ಮಂಜಣ್ಣ ಕ್ಷೇತ್ರದಲ್ಲಿ ಈ ರೀತಿ ಇದೆಯಾ? ನಗರಸಭೆ ಮಣ್ಣು ಹಾಕಿದ್ದಕ್ಕೆ ನಮ್ಮ ಹೊರಟೋದ್ರು. ಇದು ಯಾರು ಕೇಳೋರು? ನಗರಸಭೆ ಅವ್ರಿಗೆ ಇದೆಲ್ಲ ಕಣ್ಣು ಕಾಣಿಸಲ್ವಾ? ಬಡವರದೇ ಎಲ್ಲ ಕಾಣಿಸೋದು ಅವ್ರಿಗೆ, ಸಾಹುಕಾರದ ಯಾರಿಗೂ ಕಾಣಿಸಲ್ಲ ಅವ್ರಿಗೆ. ಎಷ್ಟೋ ಜನ ಈಚೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾವ್ರೆ, ಇಲ್ಲ ಅಂತಲ್ಲ. ಸಣ್ಣ ಪುಟ್ಟ ಜನರಿಗೆ ತುಂಬಾ ಕಷ್ಟ ಕೊಡ್ತಾ ಇದಾರೆ ಇಲ್ಲಿ. ಯಾರು ಬರಲ್ಲ. 3 ವರ್ಷದಿಂದ ಇದೆ ಅದು. ಮಳೆ ಬಂದ್ರೆ ತುಂಬಿ ಇಲ್ಲಿ ಕೆರೆ ತರ ನಿಂತ್ಕೊಂಡು ಬೈಕ್ ಸವಾರ ಬಿದ್ದು ಹಲ್ಲುಗಳು ಮುರಿಕೊಂಡು ಗಾಯ ಆಗಿ ಹಾಸ್ಪಿಟ್ಲಿಗೆ ಸೇರಿದ್ದಾನೆ. ನಿನ್ನೆ ಗಾಡಿಯಲ್ಲಿ 2 ವೀಲರ್ ಅಲ್ಲಿ ಬಂದು ಒಬ್ಬನು ಬಿದ್ಬಿಟ್ಟು ಡಿವೈಡರ್ಗೆ ಹೊಡೆದು ಹೆಲ್ಮೆಟ್ ಇದ್ದಿರಿಂದ ಅವನು ಬದುಕಿದ್ದಾನೆ. ಈ ಮುಖ ಎಲ್ಲ ಹೋಗಿ ಚರ್ಮ ಎಲ್ಲ ಕಿತ್ತೋಗಿದೆ, ಕಾಲು ಕೈ ಎಲ್ಲ. ಕ್ಷೇತ್ರ ಇಡೀ ವಿಶ್ವದಲ್ಲೇ ಅಭಿವೃದ್ಧಿ ಆಗಿರೋ ಕ್ಷೇತ್ರ ಅಲ್ಲಪ್ಪ. ಇದೆ ಸರ್ ಅದು. 3 ವರ್ಷದಿಂದನಾ? ಮಳೆ ಬಂದ್ರೆ ಅಲ್ಲಿಂದ ನೀರು ಬಂದು ಇಲ್ಲಿ ಸಾಹುಕಾರದ ಯಾರಿಗೂ ಕಾಣಿಸಲ್ಲ ಅವ್ರಿಗೆ. ಎಷ್ಟೋ ಜನ ಈಚೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾವ್ರೆ, ಇಲ್ಲ ಅಂತಲ್ಲ. ಸಣ್ಣ ಪುಟ್ಟ ಜನರಿಗೆ ತುಂಬಾ ಕಷ್ಟ ಕೊಡ್ತಾರೆ. ತುಂಬಿ ಇಲ್ಲಿ ಕೆರೆ ತರ ನಿಂತ್ಕೊಂಡು ಅಲ್ಲೊಂದು ಮೋರಿ ಕಿತ್ತಾಗಿದೆಯಲ್ಲ, ಹಳ್ಳ ಬಿದ್ದಿದೆಯಲ್ಲ, ಅದು
ಸೆಂಟ್ರಲ್ಲಿ ಒಂದೆರಡು ಹಾಕಿದ್ರೆ ಏನಾಯ್ತು? ಅಲ್ಲೊಂದ್ ಮೋರಿ ಕಿತ್ತಾಗಿದೆಯಲ್ಲ, ಹಳ್ಳ ಬಿದ್ದಿದೆಯಲ್ಲ. ಅದನ್ನು ಅಷ್ಟೇ, ಎರಡು ಡ್ಯಾಮೇಜ್ ಆಗಿರೋದೇ ಇದು. ಗಾಡಿಗಳು ಫಾಸ್ಟ್ ಬರುತ್ತೆ, ಸ್ಪೀಡ್ ಕಟ್ಟಿದ್ರೆ ಸ್ವಲ್ಪ ಸ್ಲೋ ಬರುತ್ತೆ. ಯಾವ್ದು ಇಲ್ಲ ಇಲ್ಲಿ. ಕೋಲಾರ ಕೇಳಿದ್ರೆ 3,000 ಕೋಟಿ ತಂದಿರಿ, 4,000 ಕೋಟಿ ತಂದಿರಿ, ಕೋಲಾರ ಅಭಿವೃದ್ಧಿ ಆಗ್ಬಿಟ್ಟದೆ, ಸಿಂಗಪುರ್ ರೀತಿ ಅದೇ ರೋಡ್ಗಳಂತ ಇರ್ತಾರಲ್ಲಪ್ಪ. ಏನು ಸರ್, ನಮ್ಗೇನ್ ಗೊತ್ತ ಅವ್ರು ತಂದಿರೋದು. ಆ? ಆಯ್ತಾ? ಏನಣ್ಣ, ನಗರಸಭೆ ಅವ್ರು ಹೆಂಗಂದ್ರೆ ಬಡವರಿಗೆ ಕಷ್ಟ ಕೊಡಕ್ಕೆ ಅವ್ರು ಇರೋದು. ಅವ್ರು ಕುಷ್ಠರೋಗ ಬಂದ್ಬಿಟ್ಟದಪ್ಪ. ಯಾವ ಊರು ಬೈಕ್ ಸವಾರಿಂದ? ಅವ್ನು ಊರ್ ಗೊತ್ತಿಲ್ಲ, ಅವ್ನಿಗೆ ಪ್ರಜ್ಞೆ ಇರ್ಲಿಲ್ಲ, ಅವ್ನಿಗೆ ಯಾಕೆ ಕಳ್ಸಿದ್ದು. ಇಲ್ಲಿ ಮುಂದೆ ಕಣ್ಣು ಹಾಸ್ಪಿಟ್ಲ್ ಇದೆ, ಅವರೇ ಬಂದು BP ಚೆಕ್ ಮಾಡಿ, ಪಲ್ಸ್ ಚೆಕ್ ಮಾಡಿ, BP ಲೋ ಆಗಿಬಿಟ್ಟಿತ್ತು ಅವ್ನಿಗೆ. ಪ್ರಜ್ಞೆ 16 ನಿಮಿಷ ಇರ್ಲಿಲ್ಲ. ಆಮೇಲೆ ಆಂಬುಲೆನ್ಸ್ ಕರೆಸಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಅಲ್ಲಿ ಇನ್ಫಾರ್ಮ್ ಮಾಡಿ ನಾನು ಆಮೇಲೆ ಆಂಬುಲೆನ್ಸ್ ಕರೆಸಿ ಹಾಕಿ ಕಳ್ಸಿದ್ವಿ. ಇಲ್ಲೊಂದೇ ಕಡೆನ ಕೋಲಾರಾಗೆಲ್ಲ ಈ ಕಡೆ ಅಂತಂತಾವ? ಒಂದು ನಾವು ನೋಡಿಲ್ಲ ಸರ್, ಎಲ್ಲಾ ಕಡೆ ಇದೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಕಣ್ಣಿಗೆ ಬಿದ್ದಿರೋದು ಇದೆ. ಅದು ಮೇನ್ ರೋಡ್ ತಾನೇ? ಇದು ಮೇನ್ ರೋಡ್, ವಿಪರೀತ ಬಸ್ ಬಂಗಾರಪೇಟೆ ಹೋಗೋ ರೋಡ್ ಇದು. ಒಂದು ಸ್ಪೀಡ್ ಕಟ್ಟೆ ಇಲ್ಲ ಇಲ್ಲಿ. ನ್ಯಾಯವಾಗಿ ಗಾಡಿಗಳು ಸ್ಲೋ ಹೋಗಲ್ಲ. ಅಲ್ಲಿಗೆ ಬಡನ್ ಬಿದ್ದು ಸತ್ರ ಸಾಯ್ಬಹುದು ಅಷ್ಟೇ. ಸಾಯ್ಬೋದು. ಸೌಕಾರವನ್ನು ಹುಡ್ಕೊಂಡು ಹೋಗ್ತಾ ಇರ್ತಾನೆ.